ಸರ್, ಇದು ಶಿಕ್ಷಣ ಇಲಾಖೆಯಿಂದ ಇವತ್ತಿಷ್ಟು ಜನ ಯಾಕೆ ಸ್ಟೂಡೆಂಟ್ಸ್ ಸೇರಿದ್ದಾರೆ ಅಂತಂದರೆ, C&R ರೂಲು ಬಿಟ್ಟಾಗ ಪ್ರತಿಯೊಬ್ಬರೂ ಅಬ್ಜೆಕ್ಷನ್ ಕರೆದಾಗ ಎಲ್ಲರೂ ಅಬ್ಜೆಕ್ಷನ್ ಹಾಕಿದ್ದಾರೆ. ಒಂದು ಎರಡಲ್ಲ ಸಾವಿರಾರು ಅಬ್ಜೆಕ್ಷನ್ ಬಂದ್ರೂ ಯಾವುದೂ ಕ್ಲಿಯರ್ ಮಾಡಿಲ್ಲ. ಈ ಶಿಕ್ಷಣ ಇಲಾಖೆಯಿಂದ ಏನು ನೋಡ್ತಿದ್ದಾರೆ ಅಂತಂದರೆ, ಅಬ್ಜೆಕ್ಷನ್ ಯಾರೂ ಹಾಕೇ ಇಲ್ಲ ಅಂತ ಹೇಳಿದ್ದಾರೆ. ಸಾವಿರಾರು ಜನ ಅಬ್ಜೆಕ್ಷನ್ ಹಾಕಿದ್ರೂ ಕೂಡ ಇವರು ಅಬ್ಜೆಕ್ಷನ್ ಹಾಕಿಲ್ಲ. ನಾವೇ ಖುದ್ದಾಗಿ ಹೋಗಿ ಮನವಿ ಕೊಟ್ಟರು ಕೂಡ ಇವತ್ತು ಆ ಮನವಿಗಿನ ಸ್ಪಂದಿಸಿಲ್ಲ, ಒಂದು ಸಮಸ್ಯೆ ಬಗೆಹರಿಸಿಲ್ಲ. ಎಕ್ಸಾಂಪಲ್ ಹೇಳೋದಾದರೆ, 15,000 ಶಿಕ್ಷಕರ ನೇಮಕಾತಿಯಲ್ಲಿ ಒಂದು BCom B.Ed ಮಾಡಿರೋರಿಗೆ TT ಅವಕಾಶ ಕೊಟ್ಟಿದ್ದಾರೆ, ಮತ್ತು ಗೆಸ್ಟ್ ಲೆಕ್ಚರರ್ ವರ್ಕ್ ಮಾಡ್ತಿದ್ದಾರೆ, ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಇದ್ದು ಲಾಸ್ಟ್ ಟೈಮ್ ಬರೆದಿದ್ದಾರೆ, ಅದ್ರ ಮೇಲೆ ಚಾಲೆಂಜ್ ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ಅವ್ರಿಗೆ ಅವಕಾಶ ಕೊಡಿ. ಮತ್ತು ಇವತ್ತು PSTR, GPSTR, HSTR, ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಟೀಚರ್ಸು ಎಲ್ಲ ಟೀಚರ್ಸನ್ನು ಇವತ್ತು ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲದೆ ಇರೋಂಥ ರೂಲು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಏನಂದರೆ ಮ್ಯಾಕ್ಸಿಮಮ್ ಆ್ಯಸ್ ಪರ್ 21 C&R ರೂಲ್ ಪ್ರಕಾರ ಇದು ಟೀಚರ್ ಅನ್ನೋದು ಒಂದು ಗ್ರೂಪ್ ಸಿ ಸಿಲಬಸ್ಸು, ಗ್ರೂಪ್ ಸಿ ಹುದ್ದೆ. ಇದಕ್ಕೆ 2 ಪೇಪರ್ ಇರಬೇಕು. ಒಂದು ಆಬ್ಜೆಕ್ಟಿವ್ ಅಂದರೆ ಸಾಮಾನ್ಯ ಅಂದರೆ GK ಪೇಪರ್ ಇರಬೇಕು, ಎರಡನೇದು ಒಂದು ಸ್ಪೆಸಿಫಿಕ್ ಪೇಪರ್ ಇರಬೇಕು. 2 ಪೇಪರ್ ಅಷ್ಟೇ ಇರಬೇಕು. 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇರಬೇಕು. ಇವತ್ತು 400 ಮಾರ್ಕ್ಸ್ಗೆ 3 ಪೇಪರ್ ಇಟ್ಟು 200 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಇವತ್ತು 0.1 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟು ಕಾಂಪಿಟೇಷನಲ್ಲಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 0.1 ಮಾರ್ಕ್ಸು ಇಂಪಾರ್ಟೆಂಟು. ಇವರು ಮೇನ್ಸಲ್ಲಿ KPSC ಕಂಡಕ್ಟ್ ಮಾಡೋಂಥ KS ಎಕ್ಸಾಮ್ಸಲ್ಲಿ ಮೇನ್ಸಲ್ಲಿ ಸ್ಕ್ಯಾಮ್ ಆಗ್ತದೆ. ಒಂದು ಅಲ್ಲೂ ಡಿಸ್ಕ್ರಿಮಿನೇಷನು, ಅಂದರೆ ಡಿಸ್ಕ್ರಿಪ್ಟಿವ್ ಎಲ್ಲಿ ಇರುತ್ತೋ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ. PSI ಅಲ್ಲಿ ನೋಡಿದ್ವಿ, 50 ಮಾರ್ಕ್ಸ್ಗೆ 40-50 ಬರೋ ಜಾಗದಲ್ಲಿ 10-5 ಕೊಟ್ಟು ಫೇಲ್ ಮಾಡ್ತಾರೆ. ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿಸ್ಕ್ರಿಪ್ಟಿವ್ ಇಷ್ಟು ವರ್ಷ ಇಲ್ದಿದ್ದು ಬೇರೆ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ. ನಾವು ಎಕ್ಸಾಂಪಲ್ ಎಲ್ಲ ಸ್ಟೇಟಲ್ಲೂ ನೋಡಿದ್ದೀನಿ. ಆಂಧ್ರ ಪ್ರದೇಶ, ತೆಲಂಗಾಣ ಇರ್ಬೋದು, ತಮಿಳ್ನಾಡು, ಕೇರಳ, UP, ಬಿಹಾರ್, ಎಲ್ಲ ಮಹಾರಾಷ್ಟ್ರ, ಎಲ್ಲ ಸ್ಟೇಟಲ್ಲೂ ಯಾವ ಸ್ಟೇಟಲ್ಲೂ ಇಲ್ಲ. ಆ ರೂಲು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 400 ಮಾರ್ಕ್ಸ್ಗೆ 200 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ ಇಟ್ಟಿದ್ದಾರೆ. ಅಂದರೆ ಲಾಸ್ಟ್ 3 ಮಂತ್ಸ್ ಇರುತ್ತೆ ಎಕ್ಸಾಮ್ಸು. 3 ಮಂತ್ಸಲ್ಲಿ ಸಿಲಬಸ್ ಹೆಂಗೆ ಬರೆಯೋಕ್ಕಾಗುತ್ತೆ, ಹೆಂಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ? ಅದನ್ನು ಇವ್ರು ಮೊದಲಿಂದನೂ 20 ವರ್ಷ ಇಲ್ಲದೆ ಇರೋ ಸಿಲಬಸ್ಸು ಇವಾಗ ಸಡನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಪ್ಯಾಟ್ರನ್ ಚೇಂಜ್ ಮಾಡಿದ್ರೆ ಯಾರೂ ಪಾಸ್ ಆಗಲ್ಲ. ಮತ್ತು ಅದರಲ್ಲಿ ಲಾಸ್ಟ್ ಟೈಮ್ ಬಯೋಟೆಕ್ನಾಲಜಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಸತಿ ಅವಕಾಶ ಮಾಡಿಕೊಟ್ಟಿಲ್ಲ. ಕನ್ನಡ ಲ್ಯಾಂಗ್ವೇಜು ಥರ್ಡ್ ಲ್ಯಾಂಗ್ವೇಜ್ ಇದ್ರೂ ಕನ್ನಡಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸತಿ ಕನ್ನಡ ಅವಕಾಶನೇ ಮಾಡಿಕೊಟ್ಟಿಲ್ಲ, ಥರ್ಡ್ ಲ್ಯಾಂಗ್ವೇಜ್ ಇದ್ರೂ ಕೂಡ. ಮತ್ತು ಇವತ್ತು ದೈಹಿಕ ಶಿಕ್ಷಕರು ಪೋಸ್ಟೇ ಇಲ್ಲ, ಬರೀ 44 ಪೋಸ್ಟು. 20 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗ್ತಾ ಇರೋದು. ಅದರಲ್ಲಿ 400 ಮಾರ್ಕ್ಸ್ ಇಟ್ಟು ಡಿಸ್ಕ್ರಿಪ್ಟಿವು. ಇವತ್ತು ಯಾರು ಶ್ರೀಮಂತರ ಮಕ್ಕಳೇ ಬಂದು ಎಕ್ಸಾಮ್ ಬರೀತಾ ಇಲ್ಲ, ಗ್ರಾಮೀಣ ಭಾಗದವ್ರು ಬರೀತಾ ಇರೋಂಥದ್ದು, ಕನ್ನಡ ಮಕ್ಕಳು ಬರೀತಾ ಇರೋದು, ಬಡವರು ಬರೀತಾ ಇರೋಂಥದ್ದು, ದೀನದಲಿತರು ಬರೀತಾ ಇರೋಂಥ ಎಕ್ಸಾಮ್ಸ್ಗೆ ಇವತ್ತು ಇವರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾರೋ ದುಡ್ಡಿರೋರು ಎಕ್ಸಾಮ್ ಬರ್ಕೊಬೇಕು, ಯಾರೋ ಶ್ರೀಮಂತರು ಬರ್ಕೊಬೇಕು, ಯಾರೋ ಇಂಗ್ಲೀಷ್ ಮೀಡಿಯಮ್ ಎಕ್ಸಾಮ್ ಮಾಡ್ಕೊಬೇಕು. ಆ ಪರಿಸ್ಥಿತಿಗೆ ಬಂದಿದೆ. ಇದನ್ನು ಶಿಕ್ಷಣ ಇಲಾಖೆಯಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಿದ್ರೆ ಓಕೆ. ಇಲ್ಲ ಅಂತಂದರೆ ಶಿಕ್ಷಣ ಇಲಾಖೆ ಮುಂದೆ ನಾವು ಬಂದು ಧರಣಿ ಕೂರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಎಕ್ಸಾಮ್ ನೀವು ಏಕಾಏಕಿ ಈ ಕೂಡಲೇ ನಿಮಗೆ ಇಷ್ಟ ಬಂದಂಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕಿಲ್ಲ, ಯಾರು ಕೇಳೋರಿಲ್ಲ ಅಂತೇಳಿ. ಇನ್ಕ್ಲೂಡಿಂಗ್ GPSTR ಅಲ್ಲೂ ಚೇಂಜ್ ಮಾಡಬೇಕು. ನೀವು GPSTR ಅಲ್ಲಿ ಪ್ಯಾಟರ್ನು 200 ಮಾರ್ಕ್ಸ್ ಅಷ್ಟೇ ಇರಬೇಕು. 2 ಪೇಪರ್ ಇರಬೇಕು, ಒಂದು GK, ಒಂದು ಸ್ಪೆಸಿಫಿಕ್ ಪೇಪರು. 2 ಪೇಪರು ಕೂಡ ಆಬ್ಜೆಕ್ಟಿವ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತೀನಿ. ಸರ್, ಸ್ಪೆಷಲ್ ರೆಕ್ರೂಟ್ಮೆಂಟ್ ರೂಲ್ ಅಂತ ಏನು ಇವಾಗ ಬಿಟ್ಟಿದ್ದಾರೆ, ಅಬ್ಜೆಕ್ಷನ್ ಬಿಟ್ಟರು ಕೂಡ ಇವರು ಸಾವಿರಾರು ಅಬ್ಜೆಕ್ಷನ್ ಹಾಕಲಿ. ಒಂದು ಪೋಸ್ಟ್ ಆಫೀಸಿಂದ ಒಂದು ಪೇಜ್ ಕಳಿಸ್ಬೇಕಂತಂದ್ರೂ 19 ರೂಪಾಯಿ ಪ್ಲಸ್ GST. ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ಕಳಿಸ್ಕೊಟ್ಟು ಇವರು ಇವತ್ತು ಏನೂ ಚೇಂಜಸ್ ಮಾಡ್ತಿಲ್ಲ ಅಂತಂದರೆ ಮತ್ತು ಯಾಕೆ ಇವರು ಅಬ್ಜೆಕ್ಷನ್ ಕರಿಬೇಕು? ಅಬ್ಜೆಕ್ಷನ್ ಅಂತಲೇ ಯಾಕೆ ಕರಿತೀರಾ? ಇಷ್ಟ ಬಂದಂಗೆ ನೀವು ಮಾಡ್ಕೊಳೋದು ಅಂತಂದರೆ ಮಾಡ್ಬಿಡಿ, ಯಾಕೆ ಮಾಡ್ಬಿಡಿ ಇಷ್ಟಿಷ್ಟ ಅಂತ ಹೇಳಿ. ಆ ಪರಿಸ್ಥಿತಿ ಇದೆ ಸರ್ ಇವತ್ತು. ಕ್ವಾಲಿಟಿ ಎಜುಕೇಷನ್ ಬೇಕು, ಕ್ವಾಲಿಟಿ ಟೀಚರ್ಸ್ ಬೇಕು. ಯಾವ ರೀತಿ ತೊಗೊತೀರಾ? ನೀವು ಕೊಡೋ ಅಂಥ ಕ್ವಶನ್ ಪೇಪರಲ್ಲಿ ಎಷ್ಟು ಟಫ್ ತೆಗೆದ್ರೂ ತೊಗೊತಾರದು ಕ್ವಾಲಿಫೈಡ್ ಆಗ್ತಾರೆ. ನೀವು ಕೆಲವೊಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ರೆ ಮಿನಿಮಮ್ 50% ತೊಗೊಬೇಕು. ಮಿನಿಮಮ್ 50% ಅದು ಕಾನ್ಸೆಪ್ಟೇ ಇರಲಿಲ್ಲ. ಇವತ್ತು 100 ಪೋಸ್ಟ್ ಕರೀತಿದೆ ಅಂತಾರಂದರೆ ಎಷ್ಟೋ ಪೋಸ್ಟು ಕೆಲವೊಂದು KPSCಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಒಬ್ಬರು ಸಿಗಲ್ಲ ಸರ್. ಯಾಕೆಂದರೆ ಕ್ವಶನ್ ಪೇಪರ್ ತುಂಬ ಟಫ್ ಇರುತ್ತೆ. ಮಿನಿಮಮ್ 50% ತೊಗೊಳೋದಕ್ಕಾಗೋದೇ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಈ ಥರ ನಂಬರ್ ಆಫ್ ಪೋಸ್ಟು ಇಲ್ಲೇ ಇದ್ದಾರೆ. ವೆಟರ್ನರಿ ಆಫೀಸರಲ್ಲಿ ನೋಟಿಫಿಕೇಷನು ಸ್ಕ್ಯಾಮ್ ಆಗಿದೆ. ಅದರಲ್ಲಿ ಆ ಎಕ್ಸಾಮಲ್ಲಿ 50% ತೊಗೊಳಕ್ಕಾಗ್ತಿಲ್ಲ. ಅಂದರೆ ಈ ಒಂದು ರೂಲ್ ಯಾಕೆ ಮಾಡ್ತಾರೆ? ಮೊದಲೇನಿತ್ತು ಅದನ್ನು ಫಾಲೋ ಮಾಡ್ಕೊಂಬರ್ಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಸಿಮಿಲರ್ ಇತ್ತಂದರೆ ಅವಕಾಶ ಮಾಡಿಕೊಡ್ಬೇಕು. ಡೈರೆಕ್ಟ್ ಜಾಬ್ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನಿಮ್ಮನ್ನೇನು ಭಿಕ್ಷೆ ಕೇಳ್ತಾ ಇಲ್ಲ ಜಾಬ್ ಕೊಡಿ ಅಂತ ಹೇಳ್ಬಿಟ್ಟು, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಅವಕಾಶ ಮಾಡೋದಕ್ಕೆ ನೀವೇನು ಮನೆಯಿಂದ ಕೊಡ್ತಾ ಇದ್ದೀರಾ? ನಾವು ಕಟ್ಟೋಂಥ ಟ್ಯಾಕ್ಸ್ ಮನಿಯಿಂದ ನಿಮಗೆ ಸಂಬಳ ಸಿಗುತ್ತೆ. ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದೀರಾ ಹೊರತು
ನಿಮ್ಮಿಂದ ನಾವು ಬದುಕ್ತಾ ಇಲ್ಲ, ನಮ್ಮಿಂದ ನೀವು, ನಮ್ಮಿಂದ ಸರ್ಕಾರದಿಂದ ನಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರ ಆ ಚೇರು ಬರೀ ಟೆಂಪ್ರವರಿ. ಇವತ್ತು ನೀವು ಇರ್ತೀರಾ, ನಾಳೆ ಇನ್ನೊಬ್ಬರು ಬರ್ತಾರೆ, ನಾಳೆ ಮತ್ತೊಬ್ಬ ಬರ್ತಾರೆ. ಅದು ನಿಮ್ಮ ಪರ್ಮನೆಂಟ್ ಆ ಚೇರ್ ನಂದೇ ಇರುತ್ತೆ ಅಂತ ಹೇಳಿ ರೂಲ್ಸ್ ತೊಗೊಂಬರಕ್ಕೆ ಹೋಗ್ಬೇಡಿ. ರೂಲ್ಸ್ ಯಾವ ರೀತಿ ಇರಬೇಕಂತಂದರೆ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗೋ ರೀತಿ ಇರಬೇಕು. ನಿಮ್ಗೆ ಇಷ್ಟ ಬಂದಂಗೆ ಎಕ್ಸಾಮ್ ಮಾಡಿಕೊಂಡು ಇಷ್ಟ ಬಂದವ್ರಿಗೆ ಪೋಸ್ಟ್ ಕೊಡೋದಕ್ಕಲ್ಲ ಎಕ್ಸಾಮ್ ಕರೆಯೋದು. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ ನೋಟಿಫಿಕೇಷನ್ ಆಗಿದೆ. ಅದು 10 ವರ್ಷ 5 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗ್ತಾ ಇರೋದು, 20 ವರ್ಷ ಆದಮೇಲೆ ನೋಟಿಫಿಕೇಷನ್ಸ್ ಆಗ್ತಾ ಇದೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ. ಆ ಒಂದು ನೋಟಿಫಿಕೇಷನ್ನು ಪ್ರಾಮಾಣಿಕವಾಗಿ ಅಲ್ಲಿಂದ ಇಲ್ಲಿವರೆಗೂ ಯಾರು ಓದ್ತಾ ಇದ್ದಾರೆ ಅಂಥವರಿಗೆ ಕೆಲಸ ಸಿಗಬೇಕು ಅಂತೇಳಿ ನಾವು ಈ ಹೋರಾಟ ಮಾಡ್ತಾ ಇರೋದು. ನೀವು ಇದಕ್ಕೆ ಸ್ಪಂದಿಸಿದ್ರೆ ಸರಿ, ಇಲ್ಲ ಅಂತಂದರೆ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.